ಇನ್ನೊಂದು ಇವರು ಜನರನ್ನ ಎತ್ಕಟ್ಟ ಸಲುವಾಗಿ ಬಸವಣ್ಣನ ಒಂದು ಫೋಟೋ ಹಾಕಕ್ಕೆ ನಾವು ವಿರೋಧ ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಬಸವಣ್ಣನ ನಾವುಗಳು ಗುರು ಪರಂಪರೆ ವಿರಕ್ತ ಪರಂಪರೆ ಇಬ್ಬರಿಗೂ ನಮಸ್ಕಾರ ಮಾಡ್ತೇವೆ. ಬೇರೆಯವ್ರು ಯಾರ ಕಾವ್ಯ ಹಾಕೊಂಡು ಬಂದು ಬೇರೆಯವರಿಗೂ ನಮಸ್ಕಾರ ಮಾಡ್ತೇವೆ. ನಮ್ದು ಸಂಸ್ಕಾರ ಒಂದು. ನಾವು ಜೀವಮಾನದಲ್ಲಿ ಏನ್ ಬಸವಣ್ಣನ ತತ್ವ ಅಳವಡಿಸ್ಕೊಂಡೆ ನಾವ್ ಈ ಮತ್ತಕ್ಕೆ ಬಂದವೆ ಅಂತ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ. ಇದು ಬಿಡ್ರಿ, ಇವ್ರು ಏನು ಇವತ್ತಿನವರೆಗೂ ಅಲ್ಲಿ ಏನು ಫೋಟೋಗಳು ಹಾಕ್ಯಂಡಾರಲ್ಲ, ಸಿನಿಮಾ ಆಕ್ಟ್ರೆಸ್ ಫೋಟೋ ಹಾಕ್ಯಂಡಾರ, ರಾಜಕೀಯ ಮುಖಂಡರುಗಳು ಫೋಟೋ ಹಾಕ್ಯಂಡಾರ, ಇವನ್ ತೆಗಿಸ್ರಿ ಅಂತ ನಮ್ಮ ಮುಖಂಡರುಗಳು ಒಂದು 20 ದಪ್ಪ ಹೇಳಿರ್ಬೋದು, ಮೀಟಿಂಗ್ ನಲ್ಲಿ ಹೇಳಿರ್ಬೋದು. ಅವು ಯಾವ ತರ್ಸಕ ಅವರು ಯಾರು ಜನ ಬಂದಾರೋ ಇವರೆಲ್ಲ ಸಂಪರ್ಕದಾರ ಅಂತ ಅವರು ಇವರಿಗೆ ಬೆಲೆ ಕೊಟ್ಟು ಕವರ್ ಕೊಟ್ಟು ಹೋಗ್ಬೇಕು. ಅದಕ್ಕೋಸ್ಕರ ಆ ಫೋಟೋ ಅದಾವು. ಏನು ಬಸವಣ್ಣ ಏನು ಹೇಳೇನಲ್ರಿ, ಕಳಬೇಡ ಕೊಲಬೇಡ ಹುಷಿಯ ನೋಡಿ ಏನೋ ಆರದವಲ್ರಿ. ಆರರಾಗ ನಾನು 90% ನಡ್ಕೊಂಡಿರ್ಬೋದು, ಅವ್ರು 10% ನಡ್ಕೊಂಡಿಲ್ಲ. ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಇವರು ವಿರೋಧ ಮಾಡಿದ್ರಂತಾರೆ. ಇದು ಘಟನೆ ಆದ್ಮೇಲೆ ಹಿಂದೂ ಮುಖಂಡರುಗಳು ನನಗೆ ಬೇರೆ ಬೇರೆ ಊರಿಂದ ಫೋನ್ ಮಾಡಿದ್ರು, ಕೆಲವರು ನನ್ನ ಹತ್ರ ಬಂದಿದ್ರು, ಇದ್ರ ಬಗ್ಗೆ ಮಾತಾಡಿದ್ರು. ನಾನು ಹೇಳಿದೆ, ಈ ಸ್ವಾಮಿ ಈಗ ಬಂದರೆ, ನಾನು ಸಣ್ಣನಿದ್ದಂದ ವೀರಶೈವ ಮಹಾಸಭಾದಾಗ ಯುವ ಘಟಕದಾಗಿದ್ದನು. ಅಖಿಲ ಭಾರತ ವೀರಶೈವ ಮಹಾಸಭಾದಾಗ ಬಿಲ್ಡಿಂಗ್ ಕಟ್ಸಕ್ ನಾನೇ ಫಸ್ಟ್ ಡೋನರ್ ಕೊಟ್ಟದ್ದು. ಫಸ್ಟ್ ನಮ್ಮ ತಂದೆ ನಮ್ಮ ಅಜ್ಜರದು ನಮ್ಮ ಅಪ್ಪರದು ಫೋಟೋ ಐತಿ, ಹೋಗಿ ಫೋಟೋ ನೋಡ್ಕೊಂಬರ್ರಿ. ನಾನು ಭಾರತೀಯ, ನಾನು ಹಿಂದೂ, ನಾನು ವೀರಶೈವ, ನಾನು ಲಿಂಗಾಯತ, ಜಾತಿಯಲ್ಲಿ ಪಂಚಮಶಾಲಿ. ಇದು ಈಗಲ್ಲ, 1997 ವೀರಶೈವ ಮಹಾಸಭಾದಾಗ ಹೇಳಿದ್ದೆ. ಮೊನ್ನೆ ವೀರಶೈವ ಮಹಾಸಭಾದಾಗ ಸಣ್ಣ ಕಾರ್ಯಕ್ರಮ ಕಲೆ ಮಾಡಬೇಡ್ರಿ, ದೊಡ್ಡದಾಗಿ ಮಾಡ್ಬೇಕು ಅಂತ ಕರೆ ಕೊಟ್ಟು ದೊಡ್ಡ ಕಾರ್ಯಕ್ರಮ ಮಾಡಿಸಿದ್ವಿ. ರೊಕ್ಕ ಕೈಲಾಗಿ ಖರ್ಚು ಮಾಡಿದ್ವಿ. ಆ ಸಾರೋಟದಾಗ ಶಿವಶಂಕರಪ್ಪರು ನನ್ನ ಜೊತೆ ಪಕ್ಕದಾಗ ಕುತ್ಕೊಂಡು ಮೆರವಣಿಗೆ ಮಾಡಿಸಿದ್ರು. ನಿಮ್ಮ ಸಮಾಜ ನಮಗೆ ಅಖಿಲ ಭಾರತ ವೀರಶೈವ ಸಮಾಜದಿಂದ ಬಂದಿದೆ, ನೀವೆಲ್ಲ ಸಹಕಾರ ಕೊಟ್ಟದಕ್ಕೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಯ್ತು, ನಿಮಗೆ ಧನ್ಯವಾದಗಳು, ನಿಮ್ಮ ಸಮಾಜದವರಿಗೂ ಧನ್ಯವಾದಗಳು ಅಂತ ಪತ್ರ ಕಳಿಸ್ಯಾರ ನನಗೆ. ನಮಗೆ ಆ ಪತ್ರ ಬೇಕಾಗಿಲ್ಲ ಒಂದು. ಆಮೇಲೆ ಸಿರಿಗೇರಿ ಸ್ವಾಮಿಗಳು ಬಗ್ಗೆ ಇವ್ರ ಗೌರವ ಇಲ್ಲ. 1980ನೇ ವರ್ಷದಾಗ ನಮ್ಮ ಅಣ್ಣನ ಮಕ್ಕನ ಹಾಸ್ಟೆಲ್ನಾಗ ಸೇರಿಸಿದ್ವಿ. 46 ವರ್ಷ ಮುಂಚೆ, ಇವ್ರು ಇನ್ನೂ 46 ವರ್ಷ ಆಗಿಲ್ಲ. ಇವತ್ತು ಸಿರಿಗೇರಿ ಒಳಗೆ ಹಾಸ್ಟೆಲ್ಗೆ 3 ರೂಮ್ ಕಟ್ಸ್ಕೊಟ್ಟೇನೆ, ಇಲ್ಲಿ ಕಟ್ಸ್ಕೊಟ್ಟೇನೆ. ಅವರ ನಮ್ಮ ಏನ್ ವಿಶ್ವಾಸ ಐತಿ ತಡ್ರಿ ಹೇಳ್ತಾನೆ, ಹೊಟ್ಟುರಿತೈತಿ. ಏನಾಗದೆ ಉಂಡು ಬರ್ರಿ ಹೋಗ್ರಿ ನೀವು. ಅವರು ನನ್ನ ಹತ್ರ 41 ನಿಮಿಷ ಫೋನ್ನಲ್ಲಿ ಮಾತಾಡಿದ್ದಾರೆ ಮೊನ್ನೆ. ಆದ್ರೆ ನಾವು ಯಾರ ಬಗ್ಗೆನೂ ಗೌರವ ಮಾಡಕ್ಕಿಲ್ಲ. ಏನ್ ಬಸವಣ್ಣ ಹೇಳೇನಲ್ಲ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಅದನ್ನ ಪಾಲನೆ ಮಾಡಿಕೊಂತ ಬಂದವಿ. ಶಾಮನೂರು ಶಿವಶಂಕರಪ್ಪರು ನಮ್ಮ ದೇವಸ್ಥಾನಕ್ಕೆ ಕಲ್ಯಾಣ ಮಂಟಪ, ನಾವು ಅಪ್ಪರಿಸಿ ಕಲ್ಯಾಣ ಮಂಟಪ ಕಟ್ಸಿದ್ವಿ. ಉದ್ಘಾಟನೆ ಕರ್ಕೊಂಡೋಗಿ ಪೂಜೆ ಎಲ್ಲ ಅವ್ರ ಮಡಿಯಿಂದ ಪೂಜೆ ಮಾಡಿ ಒಂದು ರುದ್ರಾಭಿಷೇಕ ಮಾಡಿಸಿ ಒಂದು ಏನೋ ಸಂಕಲ್ಪ ಮಾಡಿದ್ರು. ಅದು ಕೆಲಸ ಆತಂತೂ 15 ದಿವಸದಾಗ ನನಗೆ ಕರೆಸಿದ್ರು. ನಿಮ್ ದೇವಸ್ಥಾನಕ್ಕೆ ಏನಾರ ಕೊಡ್ಬೇಕೇನಂತ. ನಮ್ದೇನ ಅಂತದ್ ಏನ್ ಬೇಡಿಕೆ ಇಲ್ಲಿ ಬಿಡ್ರಿ ಅಂದೆ. ಇಲ್ಲ, ಬಂಗಾರದಾಗ ಮಕ್ಕ ನೋಡ್ಬೇಕಾಯ್ತು ಉಳಿ ಚನ್ನಸಣ್ಣ ಅಂದ್ರ ಏನ್ ಮಾಡ್ಬೇಕು ಅಂದೆ. 3 kg ಬಂಗಾರ ಕೊಡ್ತಾನೆ ಮಾಡ್ಸಂತ 3 kg ಬಂಗಾರ ಕೊಟ್ರು. ನಾವ್ ಯಾವ ತರ ಅದೇವಿ, ಅವರ ನಮ್ಮ ಯಾವ ವಿಶ್ವಾಸ ಇದೆ, ಯಾವ ತರ ಐತಿ ಅಂತ ಅಂದ್ರೆ ಅದು ಹೇಳಕ್ಕೂ ಸಾಧ್ಯ ಆಗೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ, ನಮಗ್ ಬಹಳ ಜನ ಇಂಥ ಸ್ವಾಮಿನ ಯಾಕೆ ಮಾಡಿದ್ರಿ, ನಿಮಗ್ ತಿಳಿಲಿಲ್ಲ, ಯೋಚನೆ ಮಾಡ್ಲಿಲ್ಲ ಅಂತ ಬಹಳ ಜನ ಅಲ್ಲೇ ಕುತ್ಕೊಂಡು ಫೋನ್ ಮಾಡ್ತಾರೆ. ನಾವ್ ಯಾರು ಸುಮ್ಮನೆ ಕುಂತಿದ್ದಿಲ್ಲ. ನಾವಿಷ್ಟು ವಯಸ್ಸಾದರೂ ಎಲ್ಲಾ ಕಡೆ ತಿರುಗಿದೇವಿ. ಬೀದರ್ ಬಾಲ್ಕಿಗೆ ಹೋಗಿ ಬಂದವಿ. ಸುಮ್ದಿರೋ ಮರ್ಯ ಅಲ್ಲ, ಬಾಲ್ಕಿದ ಹೋಗಿ ಬಂದವಿ, ಬಿಜಾಪುರ ಹೋಗಿ ಬಂದವಿ. ಇದೇ ಮಾನ್ ಸ್ವಾಮಿಗಳಿಗೆ ನಾವು ಬಿಜಾಪುರದಾಗ ಮಾನ್ ಸ್ವಾಮಿಗಳು ಒಂದು ತತ್ವ ಒಂದು ವಚನ ಕೇಳಿ ಅವ್ರ ಮಠಕ್ಕೆ ಹೋಗಿ ಸ್ವಾಮಿಗಳಾಗ್ರಿ ಅಂದ್ವಿ. ಆದ್ರೆ ಅವ್ರು ಏನ್ ಹೇಳಿದ್ರು, ನನಗೆ ವಯಸ್ಸಾಗೈತಿ, ಆದ್ರೆ ಹುಡುಗರು ನೋಡೋಣ ಅಂತ ನಮ್ಮನ್ನ ಕಾರ್ಯ ಕುಂದಿರ್ಸ್ಕೊಂಡು ಎಲ್ಲ 2 ದಿವಸ 3 ದಿವಸ ಅವ್ರ ಜೊತೆ ಸ್ವಾಮಿಗಳು ಹುಡುಕೇವಿ. ಆದ್ರೆ ಇದೇ ಸ್ವಾಮಿಗಳು ಏನ್ ನಮ್ಗೇನಿಗೆ ಪಟ್ಟಾಭಿಷೇಕ ಆದಾಗ ಗೊತ್ತು ಅಂತ ಅಲ್ರಿ, ಅದು ಬೇಡಪ್ಪ ನಮಗೆ, ನಮ್ಗೆ ಗೊತ್ತದ, ಬೇಡ ಸುಮ್ಮನೆ ಬೇಡ, ನನ್ನ ಏನಂತ ಹೇಳ್ತಾರೆ, ನಿಮ್ಮ ಹೇಳ್ಬೇಡ್ರಿ. ಈಗ ಅವತ್ತಿನ ದಿವಸ ನಾವು ಹುಡುಕ್ತಾ ಇದ್ವಿ, ಸಿಗ್ಲಿಲ್ಲ. ಹುಡುಕ್ತಾ ಇದ್ವಿ, ಸಿಕ್ಕಾಗ ಏನಾಯ್ತು ಗೊತ್ತರ ಒಂದು, ಅವಾಗ ಏನಾಯ್ತಪ್ಪ ಅಂದ್ರೆ
ಬಾಲೇಶ್ವರ ಸ್ವಾಮಿಗಳು ಎಲ್ಲಿಂದನ ಬರ್ತಾ ಇದ್ರು, ನಾನು ಯಾವ್ದೋ ಊರಿಂದ ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ರು. ನಾನು ಬಂದೆ, ಮನೆಗೆ ಕೂತ್ಕೊಂಡು ವಿಚಾರ ಹೇಳಿದ್ರು. ಬುದ್ಧಿ ಅವರು ಆಗೋದಿಲ್ಲ, ಅವ್ರು ಯೋಗ ಮಾಡಿದರು, ನಮ್ದು ಧಾರ್ಮಿಕ, ನಮ್ದು ಒಂದು ಸಂಸ್ಕಾರ, ನಮ್ಗೆ ಅದು ಬೇಕಾಗಿದೆ, ಇದು ಆಗೋದಿಲ್ಲ ಅಂತ ಹೇಳಿದ್ವಿ. ಮತ್ತೆ 2 ದಪ್ಪ 4 ದಪ್ಪ ಚರ್ಚೆ ಮಾಡಿದಾಗ ಅದೇನ್ ದೊಡ್ಡ ವಿಚಾರ ಅಲ್ಲ, ಕಲ್ಸ್ಬೋದು, ನಿಮ್ಮರೇ ನೀವು ಮಾಡ್ರಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಅವ್ರು ಏನು ಇನ್ನೂ ಜಗದ್ಗುರುಗಳು ಅಲ್ಲ. 2008 ನಮ್ಮ ದಾವಣಗೆರೆಯಲ್ಲಿ ಏನು ಮಠ ಇತ್ತು ಅಲ್ಲಿ ಸೈಡಿಗೆ ಮಕ್ಕಂತಿದ್ರು. ಆಮೇಲೆ ಅವರು ಯೋಗಾಸನ ಅದನ್ನ ನೋಡಿ ನಾವೇನ್ ಮಾಡಿದ್ವಿ ಅಂದ್ರೆ ಯೋಗಾಸನ ನೋಡಿ ನಾವೇನ್ ಮಾಡಿದ್ವಿ, ನೀವು ಬೆಂಗಳೂರಿಗೆ ನೀವು ಯೋಗಾಸನ ಕಲ್ತ್ಕೊಂಬರ್ರಿ ಅಂತ ಹೇಳಿದ್ವಿ. ಯೋಗಾಸನ ಕಲ್ತ್ಕೊಂಬರ್ರಿ ಅಂತ ಹೇಳಿದಾಗ ಬೆಂಗಳೂರಿನಲ್ಲಿ ಸಮಾಜದ ಆಫೀಸ್ನಾಗ ನಾವು ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡಿಕೊಟ್ವಿ. ಯಾವಾಗ ಖರ್ಚಿಗೆ ಬೇಕು ಅಂತ ನನಗೆ ಫೋನ್ ಮಾಡಿದಾಗ 20-25 ಸಾವಿರ ರೂಪಾಯಿ ನಾನು ಯಾರಿಗೂ ಕೇಳಿಲ್ಲ. ಒಬ್ಬ ಸ್ವಾಮಿಗಳು ನಮ್ಮರು ಬೆಳೀಲಿ ಮುಂದೆ ಬರಲಿ ಅಂತ ಹೇಳಿ ನಾ ರೊಕ್ಕ ಕೊಟ್ಟೇನೆ. ಆಮೇಲೆ ಅದು ಕಲ್ತು ಬಂದ್ರು.